ಇದು ಬೆಲ್ಲ ಹೋಗಿದೆ. ಯಾರು ಅಂಗಡಿದ್ದು? ಮಿಸ್ಟರ್ ಉಮೇಶನ್ ಅಂಗಡಿದ್ದು. ಉಮೇಶ್ ಅಂದರೆ ಯಾರಂತ? ವಿಶ್ವನಾಥನ್ ಮಗ ಗೌಡ. ನಿಲೇಶ ಅಂತ ಹೇಳ್ಬಿಟ್ಟು ಅಟ್ರಾಸಿಟಿ ಕೇಸ್ಗೆ ಬಂದುಬಿಟ್ಟು ದಲಿತರ ಕೇಸ್ ಪರವಾಗಿ ಸಾಕ್ಷಿ ಹೇಳಿದ್ನಲ್ಲ, ಅವನ ತಮ್ಮನ ಅಂಗಡಿದ್ದು. ದುಡ್ಡು ಕೊಡ್ತಾರೆ, ಹಾಂ, ಹಣ ಕೊಡ್ತಾರೆ. ಹಣ ಕೊಟ್ಟರೆ ಕೆಟ್ಟ ಅದು ಬೆಲ್ಲದಲ್ಲಿ ಬೆಲ್ಲ ಎಲ್ಲ ಪಾಯ್ಸನ್ ಆಗಿರೋ ಬೆಲ್ಲಗಳೆಲ್ಲ ಕೊಡ್ತಾವ. ಕರೆಕ್ಟಾಗಿ ಬೆಲ್ಲ ಕೊಡ್ಬೇಕಣ್ಣ ಉಮೇಶ. ನಿನಗೆ ಉಮ್ಮಣ್ಣ ಅಂತ ಕರೀತಾರಲ್ಲ, ನಿನಗೆ ಇನ್ನೊಂದು ಹೆಸರು ಉಮೇಶ ಅಲಿಯಸ್ ಉಮ್ಮಣ್ಣ. ಕರೆಕ್ಟಾಗಿ ಬೆಲ್ಲ ಕೊಡು. ಐಟಮ್ಸ್ ದುಡ್ಡು ಕೊಡ್ತಾರೆ. ಅದ್ರೊಳಗಡೆ ಏನಿದೆ ಅಂತ ಗೊತ್ತು. ಬ್ರೈನ್ಗೆ ಸ್ವಲ್ಪ ಮನೇಲಿ ಇದಾಗಂಥದ್ದು, ಬ್ರೈನ್ ಇರಿಟೇಷನ್ ಆಗೋಂಥದ್ದು ಇದೆ ಅದರಲ್ಲಿ. ಅರ್ಥ ಆಯ್ತಲ್ಲ? ನಾನು ಚೆಕ್ ಮಾಡಿದ್ದೀನಿ, 3 ಡೇಸಿಂದ ಚೆಕ್ ಮಾಡಿದ್ದೀನಿ. ಅವತ್ತು ನೋಡಿದ್ರೆ ಬಿಸ್ಕತ್ ಬೇರೆ ಹೋಗಿರೋ ಬಿಸ್ಕತ್ ಕೊಟ್ಟಿದ್ದೀಯ ನೀನು. ಏನು ದುಡ್ಡು ಕೊಡ್ತಾರೆ ತಾನೆ? ನಾಗೇಶ್ ಕೊಡ್ರು ಅಂತ ಹೇಳಿದ್ರೆ ಏನೋ ದಡ್ಡ, ಹೆಂಗೆ ಬೇಕಾದ್ರೆ ಯಾಮರ್ಸ್ಬೋದು ಅಂದ್ಕೊಂಡಿಯಾ? ಕರೆಕ್ಟಾಗಿ ಕೊಡ್ಬೇಕು ಮಗನೇ, ಎಚ್ಚರಿಕೆಯಿಂದ ಹೇಳ್ತಾಯಿನಿ. ಅರ್ಥ ಆಯ್ತಲ್ಲ? ನಿನಗಿನ್ನೂ ನನ್ನ ಬಗ್ಗೆ ಏನೂ ಗೊತ್ತಿಲ್ಲ ನಿನಗೆ. ಒಳ್ಳೆ ರೀತಿಲಿ ಹೇಳ್ತಾಯಿನಿ. ಕರೆಕ್ಟಾಗಿ ದುಡ್ಡು ಕೊಡ್ತಾರೆ, ಕರೆಕ್ಟಾಗಿ ಕೊಡಬೇಕು. ಮತ್ತೊಂದು ಫಸ್ಟ್ ಅಡಿಷನಲ್ ಕೋರ್ಟ್ಸ್ ಪುಷ್ಪ ಮೇಡಮ್ ಅವರೇ, ಆ ವಿಶ್ವನಾಥನ ಮಗ ನಿಲೇಶಂದು ಅಟ್ರಾಸಿಟಿ ಕೇಸು ವಿಟ್ನೆಸ್ ಆಗಿತ್ತಲ್ಲ, ಕ್ರಾಸ್ ಎಕ್ಸಾಮಿನೇಷನ್, ಅದು ಆ್ಯಕ್ಚುಲಿ ರೆಕಾರ್ಡ್ ಆಗಿಲ್ಲ. ಎಲ್ಲಿ? ಈ ಕೋರ್ಟಲ್ಲಿ. ಅವನದೊಂದು ಈ ಕೋರ್ಟಲ್ಲಿ ಮೆನ್ಷನ್ ಕಾಣ್ತಾ ಇಲ್ಲ. ಅದನ್ನೊಂದು ನಿಮ್ಮ ಟೈಪಿಸ್ಟಿಗೆ ಹೇಳ್ಬಿಟ್ಟು ರೆಕಾರ್ಡ್ ಮಾಡಿಸ್ಬಿಡಿ ಈ ಕೋರ್ಟಲ್ಲಿ. ಅದು ಪಬ್ಲಿಕ್ ನೋಡ್ಬೇಕು ಆ್ಯಕ್ಚುಲಿ. ವಿಶ್ವನಾಥನ ಮಗ ನಿಲೇಶಂದು ಕ್ರಾಸ್ ಎಕ್ಸಾಮಿನೇಷನ್ ಆಗಿತ್ತಲ್ಲ, ಅವ್ನು ಇಲ್ಲಿ ಬಂದು ಇದ್ದ ಅಂತ ಹೇಳಿದಾಗ ನಾನು ಹೇಳಿದೆ, ಅವನು ಲವರ್ ಮನೇಲಿ ಹೋಗಿ ಮಲ್ಗೆದ್ದಿದ್ದ. ಆ CCTV ರೆಕಾರ್ಡ್ ಆಗಿದೆ. ಅದೇ ಟೈಮಲ್ಲಿ ಅಲ್ಲಿದ್ದ. ಆ ಶಂಕರಪುರ CCTV ರೆಕಾರ್ಡ್ ಆಗಿದೆ ಅಂತ ಹೇಳಿದ್ನಲ್ಲ. ಲವರ್ದು ತುಲ್ಚಿಪ್ಪಕ್ಕೆ ಹೋಯ್ದನಲ್ಲ. ಲವರ್ ತುಲ್ಚಿಪ್ತಾ ಇದ್ದ ಅಷ್ಟೊತ್ತಿಗೆ ಆ CCTV ರೆಕಾರ್ಡ್ ಆಗಿದೆ ಅಂತಲೇ ನಾನು ಹೇಳಿದ್ದೀನಿ. ಸೊ ಅದೆಲ್ಲ ಸ್ಟೇಟ್ಮೆಂಟ್ ಯಾಕೆ ಇನ್ನೂ ರೆಕಾರ್ಡ್ ಆಗಿಲ್ಲ ಅದರಲ್ಲಿ? ಈ ಕೋರ್ಟಲ್ಲಿ SPLC 78/2023 ಅದು ರೆಕಾರ್ಡ್ ಆಗಬೇಕದು. ಅವನದೊಂದು ಬಿಟ್ಟಿದೆ, ಮಿಕ್ಕಿದೆಲ್ಲ ಕರೆಕ್ಟ್ ಆಗಿದೆ. ಕೆಳಗಡೆ ಕೃಷ್ಣನ್ ಟೇಬಲ್ದು ಎಲ್ಲ ಮೆನ್ಷನ್ ಆಗಿದೆ, ಮೇಲ್ಗಡೆ ಅವನದೊಂದು ರೆಕಾರ್ಡ್ ಆಗಬೇಕು. ಓಕೆ? ನಿನಗೆ ಮಗನ ಹೇಳ್ತಿರೋದು ಆಯಿತಾ? ಉಮೇಶ, ಕರೆಕ್ಟಾಗಿ ಅದೆಲ್ಲ ಕೊಡಬೇಕು. ಇದೆಲ್ಲ ಸುಮಾರು ಐಟಮ್ಸ್ ಎಲ್ಲ ಹಿಂಗೆ ಆಗ್ತಾಯಿದೆ, ನನಗೆ ಗೊತ್ತಿದೆ ಏನೇನು ಹೆಂಗೆ ಅಂತ ಹೇಳ್ಬಿಟ್ಟು. ದುಡ್ಡು ಕೊಡ್ತಾರೆ, ಕರೆಕ್ಟಾಗಿ ಕೊಡ್ಬೇಕು ಮಗನ. ನಿನಗೆ ಹೇಳ್ತಾನೆ, ಒಳ್ಳೆ ರೀತಿಲಿ ಹೇಳ್ತಾವೆ.